ಎಲ್ರಿಗೂ ನಮಸ್ಕಾರ. ಇಂದಿನ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ನಾವು ಮನೆಯನ್ನೇನು ವಾಸ್ತು ಪ್ರಕಾರ ಕಟ್ಟಿದ್ದೇವೆ, ಎಲ್ಲವೂ ಕೂಡ ಕರೆಕ್ಟಾಗೇ ಇದೆ, ಎಲ್ಲೂ ಕೂಡ ಮಿಸ್ಟೇಕ್ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಮನೆಯನ್ನು ಕಟ್ಕೊಂಡು ಹೋದ್ಮೇಲೆ ಅನೇಕ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಏನಿರ್ಬೋದು? ನಾವು ಎಲ್ಲವನ್ನು ನೋಡಿದ್ವಿ, ಯಾವುದೇ ರೀತಿ ಎಲ್ಲೂ ಕೂಡ ತೊಂದರೆ ಅಂತ ಇಲ್ಲ. ಆದರೆ ವಾಸ್ತುದಲ್ಲಿ ದೋಷ ಇದೆಯಾ? ಅದೂ ಇಲ್ಲ. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಅನ್ನುವಂಥ ಪ್ರಶ್ನೆ ಕೆಲವೊಂದು ಬಾರಿ ಮೂಡುತ್ತೆ. ಅದಕ್ಕೆ ಎಲ್ಲವನ್ನು ಕರೆಕ್ಟಾಗಿ ಮಾಡಿರ್ಬೋದು, ಆದರೆ ಮನೆಯ ಒಳಗಡೆಗೆ ಅದರ ಒಂದು ಕಲರು, ಆಯಾ ದಿಕ್ಕಿನ ಒಂದು ಕಲರ್ ಇರ್ಬೋದು, ಅದನ್ನು ಏನು ಮಾಡಿಲ್ಲ, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಲ್ಲ. ಎಲ್ಲಿ ಯಾವ ಕಲರನ್ನು ಉಪಯೋಗಿಸಬಾರ್ದೋ ಅಲ್ಲಿ ಆ ಕಲರನ್ನು ಉಪಯೋಗಿಸಿದ್ದಾವೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ವಾಸ್ತು ಸಮಸ್ಯೆಗಳು ಎದುರಾಗುತ್ತೆ. ಯಾಕೆ ಅಂತಂದರೆ, ವಾಸ್ತು ದೋಷವನ್ನು ನಿವಾರಣೆ ಮಾಡೋದಕ್ಕೆ ಕೆಲವೊಂದು ಸಾರಿ ಏನು ಮಾಡ್ತೇವೆ, ಕಲರನ್ನು, ಆ ದಿಕ್ಕಿನ ಕಲರನ್ನು ಹಾಕಿಬಿಟ್ಟು ಅದನ್ನು, ಅಲ್ಲಿರುವಂತಹ ದೋಷವನ್ನು ಸರಿಪಡಿಸ್ತೇವೆ. ಒಂದು ಕಲರ್ನಲ್ಲಿನೇ ಬ್ಯಾಲೆನ್ಸ್ ಮಾಡಿಬಿಡ್ಬೋದು ತತ್ವಗಳನ್ನು. ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಕಲರ್ನಲ್ಲಿ ವ್ಯತ್ಯಾಸಗಳನ್ನು ಮಾಡಿದಾಗಲೂ ಸಹಿತವಾಗಿ ಅಲ್ಲಿ ದೋಷಗಳು ಉಂಟಾಗತ್ತೆ. ಕೆಲವೊಂದು ಸಾರಿ ಕರ್ಟನ್ ಇರ್ಬೋದು, ನಾವು ಸಿಂಗಲ್ ಹಾಕುವಂಥ ಮ್ಯಾಟ್ ಇರ್ಬೋದು, ಕೆಲವೊಮ್ಮೆ ಕಾಲು ಒರೆಸೋದ ಮ್ಯಾಟನ್ನು ಬಳಸಿರ್ತೀವಿ, ಆ ಮ್ಯಾಟ್ಗಳಿರ್ಬೋದು. ಕೆಲವೊಮ್ಮೆ ಯಾವುದೋ ಒಂದು ಆ ಕಲರನ್ನು ಅಲ್ಲಿ ಉಪಯೋಗಿಸ್ಬಾರ್ದು, ಆ ಥರದ ಒಂದು ಕಲರಿನ ಟೈಲ್ಸ್ಗಳನ್ನು ಆ ಕಲರ್ದು ಉಪಯೋಗಿಸಿರ್ತೀವಿ. ಈ ರೀತಿ ಕಲರ್ನಲ್ಲೇ ಏನಾಗುತ್ತೆ, ತತ್ವಗಳು ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಅದಕ್ಕೆ ಇವತ್ತಿನ ದಿವಸ ಹೇಗೆ ಕಂಡುಹಿಡಿಯೋದು ಆ ಕಲರ್ನ ಅಂತ ನೋಡೋಣ. ಇದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು ನಾವು. ಯಾವ ದಿಕ್ಕಿಗೆ ಯಾವ ಕಲರ್ ಒಳ್ಳೆಯದು, ಯಾವ ಕಲರ್ ಆಗಬರಲ್ಲ ಅಂತಕ್ಕಂಥದ್ದು. ಅದರಲ್ಲಿ ಈ ರೀತಿಯಾಗಿ ತಾವು ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ದಿಕ್ಕುಗಳನ್ನು ತಾವು ಬರ್ಕೋಬೋದು. ಹೇಗೆ? ಈ ರೀತಿ 4 ಒಂದು ಭಾಗವನ್ನು ಆ ಒಂದು ನಾವು ಸ್ಕ್ವೇರ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಅದೇ ಥರ ಇಲ್ಲಿ ಪೂರ್ವ ಅಂತ ಬರ್ತಿದೆ, ಆನಂತರ ಆಗ್ನೇಯ, ಈಸ್ಟು ಮತ್ತು ಸೌತ್ ಈಸ್ಟು, ಈ ಕಡೆ ಸೌತ್ ದಕ್ಷಿಣ, ಈ ಕಡೆಗೆ ಸೌತ್ ವೆಸ್ಟ್ ನೈಋತ್ಯ, ಹಾಗೆಯೇ ವೆಸ್ಟ್ ಪಶ್ಚಿಮ, ಹಾಗೆಯೇ ನಾರ್ತ್ ವೆಸ್ಟ್ ವಾಯುವ್ಯ, ನಾರ್ತ್ ಇಲ್ಲಿ ಉತ್ತರ, ಹಾಗೆಯೇ ಈಶಾನ್ಯ ನಾರ್ತ್ ಈಸ್ಟ್. ಈ ಥರ ಏನು ಮಾಡ್ಕೊಳ್ತಕ್ಕಂಥದ್ದು, ನಾವು ದಿಕ್ಕುಗಳನ್ನು ಹಾಕ್ಕೊಳ್ತಕ್ಕಂಥದ್ದು. ಈಗ ಇಲ್ಲಿ ಕಲರ್ ಕೂಡ ಒಂದು ತಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇಲ್ಲಿ ಸೌತ್ ಈಸ್ಟ್ ಅಥವಾ ಆಗ್ನೇಯ ದಿಕ್ಕಿಗೆ ಆರೆಂಜ್ ಅಥವಾ ರೆಡ್ ಕಲರ್ನು ಯೂಸ್ ಮಾಡ್ಬೋದು. ಇಲ್ಲಿ ಸೌತ್ಗೆ ಆರೆಂಜ್ ಅಥವಾ ದಕ್ಷಿಣಕ್ಕೆ, ಅಲ್ಲಿ ಕನ್ನಡದಲ್ಲೂ ಕೂಡ ಮೆನ್ಷನ್ ಮಾಡಿದೆ, ಹಾಗಾಗಿ ತಾವು ಅಲ್ಲಿ ನೋಡಿ ಗಮನಿಸ್ಕೊಳ್ಬೋದು ಅದರಲ್ಲಿ. ಮತ್ತು ಸೌತ್ ವೆಸ್ಟ್ ನೈಋತ್ಯದಲ್ಲಿ ಯೆಲ್ಲೋ ಕಲರು, ವೆಸ್ಟ್ ಪಶ್ಚಿಮದಲ್ಲಿ ವೈಟ್ ಕಲರು, ನಾರ್ತ್ ವೆಸ್ಟ್ ವಾಯುವ್ಯದಲ್ಲಿ ಯೆಲ್ಲೋ ಕಲರು, ಹಾಗೆ ನಾರ್ತ್ ಉತ್ತರದಲ್ಲಿ ಬ್ಲೂ ಕಲರು, ನಾರ್ತ್ ಈಸ್ಟ್ ಈಶಾನ್ಯದಲ್ಲಿ ಬ್ಲೂ ಕಲರ್, ಹಾಗೆ ಈಸ್ಟದಲ್ಲಿ ಪೂರ್ವದಲ್ಲಿ ಗ್ರೀನ್ ಕಲರ್. ಈ ರೀತಿಯಾಗಿ ತಾವು ಅಲ್ಲಿ ಬರೆದುಕೊಂಡ್ಬಿಟ್ರೆ ಈಸಿ ಆಗುತ್ತೆ ತಮಗೆ. ಅಥವಾ ತಾವು ಸ್ಕ್ರೀನ್ಶಾಟನ್ನು ಸಹ ತೆಗಿಬೋದು ಇದರಿಂದ. ಇನ್ನು ಈ ರೀತಿ ಗೆರೆಗಳನ್ನು ತಾವು ಉಪಯೋಗಿಸ್ತಕ್ಕಂಥದ್ದು. ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಡಲಾಗಿದೆ. ಸೌತ್ ಅಥವಾ ದಕ್ಷಿಣದಲ್ಲಿ ಆರೆಂಜ್ ಕಲರ್ ಇದೆ ಈಗ. ಸರಿ, ಅದಕ್ಕೆ ಆ ದಿಕ್ಕಿನಲ್ಲಿ ಯಾವ ಕಲರ್ ಉಪಯೋಗಿಸ್ಬಾರ್ದು ಅಂತಂದರೆ ಹೇಗೆ ಮಾಡಬೇಕು ಅಂದರೆ, ಅದರ ವಿರುದ್ಧ ದಿಕ್ಕಿನಲ್ಲಿ 3 ಏನು ಬರುತ್ತೆ, ಆ 3ಕ್ಕೂ ಒಂದು ಗೆರೆಯನ್ನು ಎಳಿತಕ್ಕಂಥದ್ದು. ಈಶಾನ್ಯ ಅಥವಾ ನಾರ್ತ್ ಈಸ್ಟ್, ನಾರ್ತ್ ಉತ್ತರಕ್ಕೆ, ನಾರ್ತ್ ವೆಸ್ಟ್ ವಾಯುವ್ಯಕ್ಕೆ ಒಂದು ಗೆರೆಯನ್ನು ತಾವು ಎಳೆದ್ಬಿಟ್ರೆ, ಅದರ ವಿರುದ್ಧ ದಿಕ್ಕಿನಲ್ಲಿ ಈ ರೀತಿ 3 ಗೆರೆ ಎಳೆದಾಗ ಅಲ್ಲಿ ಬ್ಲೂ ಬರುತ್ತೆ ಮತ್ತು ಯೆಲ್ಲೋ ಕಲರ್ ಬರುತ್ತೆ. ಅಂದರೆ ಅಲ್ಲಿ ಉತ್ತರಕ್ಕೆ ಬ್ಲೂ ಮತ್ತು ಈಶಾನ್ಯಕ್ಕೆ ಬ್ಲೂ, ಹಾಗೆ ನಾರ್ತ್ ವೆಸ್ಟ್ ಅಥವಾ ವಾಯುವ್ಯಕ್ಕೆ ಯೆಲ್ಲೋ ಕಲರನ್ನು ಏನು ಉಪಯೋಗಿಸಲಾಗಿತ್ತು ಅದನ್ನು ನಾವು ಇಲ್ಲಿ ಸೌತ್ ಅಥವಾ ದಕ್ಷಿಣಕ್ಕೆ ಉಪಯೋಗಿಸಬಾರ್ದು ಅಂತಕ್ಕಂಥದ್ದು. ಈ ರೀತಿಯಾಗಿ ತಾವು
ಪಶ್ಚಿಮಕ್ಕೂ ಸಹಿತವಾಗಿ ಹಾಕ್ಕೊಳ್ತಕ್ಕಂಥದ್ದು. ಪಶ್ಚಿಮದಿಂದ ಈಶಾನ್ಯಕ್ಕೆ, ಪೂರ್ವಕ್ಕೆ, ಆಗ್ನೇಯಕ್ಕೆ ತಾವು ಒಂದೊಂದು ಲೈನನ್ನು ಎಳೆದ್ರೆ ಪಶ್ಚಿಮಕ್ಕೆ ವೈಟ್, ಹಾಗೆ ಬ್ಲೂ, ಗ್ರೀನ್ ಮತ್ತು ಆರೆಂಜ್ ಕಲರು ಈ ಒಂದು ವೆಸ್ಟ್ ಅಥವಾ ಪಶ್ಚಿಮಕ್ಕೆ ಆಗಿ ಬರಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ತಾವು ಉತ್ತರಕ್ಕೂ ಸಹ ಮಾಡ್ತಕ್ಕಂಥದ್ದು. ಉತ್ತರ ದಿಕ್ಕಿನಿಂದ ಆಗ್ನೇಯ, ದಕ್ಷಿಣ ಮತ್ತು ನೈಋತ್ಯಕ್ಕೆ ಒಂದೊಂದು ಗೆರೆ ಎಳೆದಾಗ ಇಲ್ಲಿ ಉತ್ತರಕ್ಕೆ ಬ್ಲೂ ಕಲರ್ ಆಗಿ ಬರುತ್ತೆ. ಹಾಗೆಯೇ ಅಲ್ಲಿ ಏನು ಬರುತ್ತೆ, ಆರೆಂಜು, ರೆಡ್ ಮತ್ತು ಯೆಲ್ಲೋ ಕಲರ್ ಬರುತ್ತೆ. ಆಗ ಉತ್ತರ ದಿಕ್ಕಿಗೆ ನಾವು ಆ ಕಲರ್ನ ಉಪಯೋಗಿಸಬಾರ್ದು ಅಂತ ಅರ್ಥ. ಈ ರೀತಿಯಾಗಿ ತಾವು ಸುಲಭವಾಗಿ ಪ್ರತಿಯೊಂದು ದಿಕ್ಕುಗಳಿಗೆ ಅದರ ವಿರುದ್ಧವಾದಂತಹ 3 ದಿಕ್ಕುಗಳಿಗೆ ಗೆರೆಯನ್ನು ಎಳ್ಕೊಂಡಾಗ ತಾವು ಸುಲಭವಾಗಿ ಆ ಒಂದು ಕಲರ್ನ ಉಪಯೋಗಿಸಬಾರ್ದು. ಮತ್ತು ಆಯಾ ದಿಕ್ಕಿನ ಕಲರ್ ಆಲ್ರೆಡಿ ಕೊಟ್ಬಿಟ್ಟಿದೆ, ಅದನ್ನು ತಾವು ಉಪಯೋಗಿಸ್ಬೋದು. ಈ ರೀತಿಯಾಗಿ ನಾವು ವಾಸ್ತುವಿನಲ್ಲಿ ಆಯಾ ದಿಕ್ಕಿಗೆ ಕಲರನ್ನು ಉಪಯೋಗಿಸ್ತಕ್ಕಂಥದ್ದು, ಉಪಯೋಗಿಸಬಾರದೇ ಇರತಕ್ಕಂತಹ ಕಲರನ್ನು ನೋಡಿದ್ವಿ. ಈ ರೀತಿಯಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಚೇಂಜ್ಗಳನ್ನು ತಾವೇ ಮಾಡ್ಕೊಳ್ಬೋದು. ಇನ್ನೂ ಹೆಚ್ಚು ವಾಸ್ತುವಿನ ಬಗ್ಗೆ ತಿಳ್ಕೊಳ್ಬೇಕು, ಅದರ ಒಂದು ದೋಷಗಳನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಅಥವಾ ಕಟ್ಟುವಾಗ ನಾವು ಯಾವ ರೀತಿಯ ಕೆಲವೊಂದಿಷ್ಟು ಸಿಂಪಲ್ಲಾಗಿ, ತುಂಬ ದೊಡ್ಡದಾದಂತಹ ರೀತಿಯಲ್ಲಿ ಅಲ್ಲ, ಪ್ರತಿಯೊಂದಕ್ಕೂ ಕೆಲವರು ಚಿಕ್ಕ ಪುಟ್ಟದಕ್ಕೂ ಸಣ್ಣ ಸಣ್ಣದಕ್ಕೂ ವಾಸ್ತು ಅಂತ ಹೇಳ್ತಾರೆ, ಆ ರೀತಿಯಲ್ಲ. ಆದರೆ ಕೆಲವೊಂದು ದಿಕ್ಕುಗಳು ಮಾತ್ರ, ಕೆಲವೊಂದು ತತ್ವಗಳಲ್ಲಿ ಮಾತ್ರ ಇಂಬ್ಯಾಲೆನ್ಸ್ ಆಗಲೇ ಕೂಡದು. ಅಂಥದ್ದನ್ನು ನಾವು ಕೆಲವೊಂದರಲ್ಲಿ ಗಮನ ಇಟ್ಕೊಂಡು ಮುಂದೆಡಿದ್ರೆ ಸಾಕಾಗತ್ತೆ. ಅದಕ್ಕೆ ಹೆಚ್ಚಿನದಾಗಿ ತಾವು ವಾಸ್ತು ಒಂದು ತಜ್ಞರಲ್ಲಿ ಅದನ್ನು ಪರಾಮರ್ಶಿಸ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.